ಮಲ್ಲಿಕಾರ್ಜುನ ನಾಯ್ಕ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಉಡುಂಕಲ್ಗಡ್ಡಿ ಗ್ರಾಮದ ಕೆರೆಗೆ ಗದಗದ ಶ್ರೀ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಗಳಾದ ಶ್ರೀ ಕಲ್ಲಯ್ಯಜ್ಜನವರ ಸಮ್ಮುಖದಲ್ಲಿ ಶಾಸಕರಾದ ಶ್ರೀ ಗಾಲಿ ಜನಾರ್ದನ ರೆಡ್ಡಿ ಅವರು ತಾಯಿ ಗಂಗೆಗೆ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಜಿ. ವೀರಪ್ಪ, ಬಿಜೆಪಿ ಪಕ್ಷದ ಮುಖಂಡರಾದ ಕಾಡ ಮಾಜಿ ಅಧ್ಯಕ್ಷರಾದ ತಿಪ್ಪೇರುದ್ರಸ್ವಾಮಿ, ವಿರೂಪಾಕ್ಷಗೌಡ, ಹೇರೂರು ಮನೋಹರ್ ಗೌಡ, ಹೇರೂರು ದುರುಗಪ್ಪ ಆಗೋಲಿ, ವೀರೇಶ್ ಬಲಕುಂದಿ, ಚೆನ್ನವೀರನಗೌಡ, ಅರ್ಜುನ್ ನಾಯಕ, ಚಂದ್ರು ಹಿರೂರ್ ಹಾಗೂ ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು. ಅಂಬೆ ಪರಮೇಶ್ವರಿ, ದುರ್ಗಾ ಪರಮೇಶ್ವರಿ, ಕ್ಷೇತ್ರ ಶುಭಕರಿ, ಕಾಳಿಕ ಪರಮೇಶ್ವರಿ. ಅಂಬೆ ಪರಮೇಶ್ವರಿ, ದುರ್ಗಾ ಪರಮೇಶ್ವರಿ, ಕ್ಷೇತ್ರ ಶುಭಕರಿ, ಕಾಳಿಕ ಪರಮೇಶ್ವರಿ. ದಿವ್ಯ ಕೃಷ್ಣ ಶಿಲೆಯಲ್ಲಿ ಶೋಭಿಸುವ ಸುಂದರಿ, ಸರ್ವದೋಷ ಪರಿಹಾರಿಣಿ, ವಂದಿಸುವೆ ಶಂಕರಿ. ಅಂಬೆ ಪರಮೇಶ್ವರಿ, ದುರ್ಗಾ ಪರಮೇಶ್ವರಿ, ಕ್ಷೇತ್ರ ಶುಭಕರಿ, ಕಾಳಿಕ ಪರಮೇಶ್ವರಿ. ಪಾಲ್ಗುಣ ಪೌರ್ಣಮಿಯ ಹೂವ ಕರಗದಮ್ಮ ಈಶ್ವರಿ, ಕ್ಷೇತ್ರ ಚಂದಿಕೆ, ವಂದಿಸುವೆ ಶಂಕರಿ. ಅಂಬೆ ಪರಮೇಶ್ವರಿ, ದುರ್ಗಾ ಪರಮೇಶ್ವರಿ, ಕ್ಷೇತ್ರ ಶುಭಕರಿ, ಕಾಳಿಕ ಪರಮೇಶ್ವರಿ. ನಮ್ಮ ಬದುಕ ಹೂವಾಗಿಸಿ ಹರಸಮ್ಮ ಈಶ್ವರಿ, ಹೂವಿನಂಥ ಮನದಮ್ಮ, ವಂದಿಸುವೆ ಶಂಕರಿ. ಅಂಬೆ ಪರಮೇಶ್ವರಿ, ದುರ್ಗಾ ಪರಮೇಶ್ವರಿ, ಕ್ಷೇತ್ರ ಶುಭಕರಿ, ಕಾಳಿಕ ಪರಮೇಶ್ವರಿ. ಮಂಗಳದ ವಾರ ಪೂಜೆ ವೈಭವದ ಈಶ್ವರಿ, ಶುಕ್ರವಾರ ಪೂಜೆ ಸಲ್ಲಿಸಿ ವಂದಿಸುವೆ ಶಂಕರಿ. ಅಂಬೆ ಪರಮೇಶ್ವರಿ, ದುರ್ಗಾ ಪರಮೇಶ್ವರಿ, ಕ್ಷೇತ್ರ ಶುಭಕರಿ, ಕಾಳಿಕ ಪರಮೇಶ್ವರಿ. ಭಾನುವಾರ ಸಂಭ್ರಮದ ಪೂಜೆ ಪಡೆವ ಈಶ್ವರಿ, ಭಂಗ ಕಳೆವ ಭಯಹರಿ, ವಂದಿಸುವೆ ಶಂಕರಿ. ಅಂಬೆ ಪರಮೇಶ್ವರಿ, ದುರ್ಗಾ ಪರಮೇಶ್ವರಿ, ಕ್ಷೇತ್ರ ಶುಭಕರಿ, ಕಾಳಿಕ ಪರಮೇಶ್ವರಿ. ಕ್ಷೇತ್ರ ಶುಭಕರಿ, ಪಾಲಿಸುವರದಾಕರಿ, ಶ್ರೀಕಾಳಿಕ ದುರ್ಗಾ ಪರಮೇಶ್ವರಿ ಶಂಕರಿ. ಅಂಬೆ ಪರಮೇಶ್ವರಿ, ದುರ್ಗಾ ಪರಮೇಶ್ವರಿ, ಕ್ಷೇತ್ರ ಶುಭಕರಿ, ಕಾಳಿಕ ಪರಮೇಶ್ವರಿ. ನಿಂಬೆ ದೀಪ ಬೆಳಗಿಸಲು ಒಲಿವ ದೇವಿ ಈಶ್ವರಿ, ಸದ್ಭಕ್ತ ಲೋಕ ಪ್ರೀತಿ, ವಂದಿಸುವೆ ಶಂಕರಿ. ಅಂಬೆ ಪರಮೇಶ್ವರಿ, ದುರ್ಗಾ ಪರಮೇಶ್ವರಿ, ಕ್ಷೇತ್ರ ಶುಭಕರಿ, ಕಾಳಿಕ ಪರಮೇಶ್ವರಿ. ಬೆಳ್ಳಿ ರಥದಿ ಚಂದದಿಂದ ಸಾಗಿ ಬರುವ ಈಶ್ವರಿ, ಭಕ್ತ ಜನರ ಭಾಗ್ಯದಾತೆ, ವಂದಿಸುವೆ ಶಂಕರಿ. ಅಂಬೆ ಪರಮೇಶ್ವರಿ, ದುರ್ಗಾ ಪರಮೇಶ್ವರಿ, ಕ್ಷೇತ್ರ ಶುಭಕರಿ, ಕಾಳಿಕ ಪರಮೇಶ್ವರಿ. ನಿನ್ನ ದಿವ್ಯ ರಥೋತ್ಸವವು ಅನುಪಮವು ಈಶ್ವರಿ, ಆನಂದ ರೂಪಿಣಿ, ವಂದಿಸುವೆ ಶಂಕರಿ. ಅಂಬೆ ಪರಮೇಶ್ವರಿ, ದುರ್ಗಾ ಪರಮೇಶ್ವರಿ, ಕ್ಷೇತ್ರ ಶುಭಕರಿ, ಕಾಳಿಕ ಪರಮೇಶ್ವರಿ. ಬೇಡಿಕೆಯ ಕ್ಷಣದಲ್ಲಿ ಅನುಗ್ರಹಿಸುವ ಈಶ್ವರಿ, ವಿದ್ಯಾರಣ್ಯಪುರ ಮಾತೆ, ವಂದಿಸುವೆ ಶಂಕರಿ. ಅಂಬೆ ಪರಮೇಶ್ವರಿ, ದುರ್ಗಾ ಪರಮೇಶ್ವರಿ, ಕ್ಷೇತ್ರ ಶುಭಕರಿ, ಕಾಳಿಕ ಪರಮೇಶ್ವರಿ. ರಾಮು ಶಾಸ್ತ್ರಿ ಭಕ್ತಿಗೊಲಿದ ಶುಭವನಿತೆ ಈಶ್ವರಿ, ಅಂದದ ಮಾಡುವುದು. ಎರಡೂ ಗ್ರಾಮಗಳಿಗೆ ಆಶ್ರಯ ಯೋಜನೆ ಅಡಿಯಲ್ಲಿ ಮನೆಗಳನ್ನು ಒದಗಿಸುವುದು. ಏಕೆಂದರೆ
ನಮ್ಮ ಎರಡೂ ಗ್ರಾಮದಲ್ಲಿ SC ST ಹಿಂದುಳಿದ ವರ್ಗದವರು 90% ಇರೋದರಿಂದ ಹೆಚ್ಚಿನ ಗ್ರಾಮಗಳ ಆಶ್ರಯ ಮನೆಗಳನ್ನು ಮಂಜೂರು ಮಾಡಬೇಕಾಗಿ ಅವರಲ್ಲಿ ಪ್ರಾರ್ಥನೆ. ಸರ್ಕಾರಿ ಪ್ರೌಢಶಾಲೆಗೆ SSLCಯಲ್ಲಿ ಕನಿಷ್ಠ 200 ಮಕ್ಕಳು ನಮ್ಮ ಶಾಲೆಯಲ್ಲೇ ಹಾಸ್ಟೆಲ್ ST ಹಾಸ್ಟೆಲ್ ಇರೋದ್ರಿಂದ SLC ಕ್ಲಾಸ್ನಲ್ಲಿ 200 ಮಕ್ಕಳು ಇರೋದ್ರಿಂದ ಎಲ್ಲ ಮಕ್ಕಳನ್ನ ಆಟೋದಾಗ ಏರ್ಕೊಂಡು ಹಾರಾಳ್ಗೆ ಹೋಗ್ಬೇಕು ನಾವು. ಆದ ಕಾರಣ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಾಕಷ್ಟು ಕೊಠಡಿಗಳ ವ್ಯವಸ್ಥೆ ಇರೋದ್ರಿಂದ ಪರೀಕ್ಷಾ ಕೇಂದ್ರ SLC ಪರೀಕ್ಷೆಯನ್ನು ಉಡುಮಕಲ್ ಗ್ರಾಮದಲ್ಲೇ ಏರ್ಪಡಿಸಿದರೆ ಗಡ್ಡಿ ಆಗೋಲಿ ಹಾಗೂ ಚಿಕ್ಕಮಾನ್ಯಾಳು ಕೂಡ ನಮ್ಮ ಗ್ರಾಮಕ್ಕೆ ಸಾಥ್ ಕೊಡುತ್ತಂತೇಳಿ ಅಲ್ಲಿ ಪರೀಕ್ಷಾ ಕೇಂದ್ರವನ್ನು ಪ್ರಾರಂಭಿಸಬೇಕು. ಹಾಗೂ ಸರ್ಕಾರಿ ಪ್ರೌಢಶಾಲೆಗೆ ಒಂದು ಡೈನಿಂಗ್ ಹಾಲನ್ನು ಕೂಡ ಮಂಜೂರು ಮಾಡಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೂ ಶ್ರೀ ಶರಣಬಸವೇಶ್ವರ ಟ್ರಸ್ಟ್ ಕಮಿಟಿ ರಿಜಿಸ್ಟರ್ ಜಾಗೆಯಲ್ಲಿ ಸಾಕಷ್ಟು ಸ್ಥಳಾವಕಾಶ ಇರೋದರಿಂದ 15 ಸಾಲು ಮಳಿಗೆಗಳನ್ನು ನಿರ್ಮಿಸುವುದು ಮತ್ತು ಕಲ್ಯಾಣ ಮಂಟಪವನ್ನು ಮಂಜೂರು ಮಾಡುವುದು, ಗಡ್ಡಿ ಗ್ರಾಮಕ್ಕೆ ಉಗ್ರಾಣ ಕೋಣೆ ನಿರ್ಮಿಸುವುದು, ಗಡ್ಡಿ ಗ್ರಾಮದ ಶ್ರೀ ಕೆಂಚಮ್ಮ ದೇವಿ ದೇವಸ್ಥಾನ ಹರಿಜನರ ಕೇರಿಯಲ್ಲಿ ಇರೋದನ್ನು ಪುನರುಜ್ಜೀವನ ಮಾಡುವುದು ಭಾಳ ವರ್ಷದಿಂದ ಪೆಂಡಿಂಗ್ ಇದೆ. ಅದು ಇವುಗಳು ಪುರಾಣ ಮಂಗಲೋತ್ಸವ ಕಾರ್ಯಕ್ರಮದಲ್ಲಿ ಸನ್ಮಾನಿತರು ದಾನಿಗಳು ಅಷ್ಟೇ ಉದಾರ, ಬಹಳಷ್ಟು ಸರಳ ವಿಚಾರವುಳ್ಳವರಂತವರು. ಇಡೀ ನಮ್ಮ ಕರ್ನಾಟಕದ ಒಂದು ದೊಡ್ಡ ಪ್ರಸಿದ್ಧವಾದಂಥ ಒಬ್ಬ ದಾನಿ ಅಂತಂದ್ರೆ ಅದು ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಸಾಹೇಬ್ರಂದ್ರೆ ತಪ್ಪಾಗೋದಿಲ್ಲ. ಅಂತ ಜನಾರ್ದನ್ ರೆಡ್ಡಿ ಸಾಹೇಬ್ರವರು ನಮ್ಮ ಗಂಗಾವತಿ ಜನಪ್ರಿಯ ಶಾಸಕರಾಗಿ ಇವತ್ತು ನಾಡಿನ ಸಮಾಜ ಸೇವೆ ಮಾಡೋಗೋಸ್ಕರವಾಗಿಯೇ ಅವರು ಈ ಭಾಗಕ್ಕೆ ಆ ಶರಣಬಸವೇಶ್ವರನೇ ಕರ್ಕೊಂಡು ಬಂದಾನ ಅಂತ ಅನಿಸ್ತಾ ಇದೆ. ಹಾಗಾಗಿ ಇವತ್ತು ನಮ್ಮ ಉಡಮಕಲ್ ಗಡ್ಡೆ ಇರ್ಬೋದು, ಬಂಡಾಳ, ಎಂಕಗೇರಿ, ದಾಸನಾಳ, ಹಾರಾಳಿ, ಯತ್ಲಾಪುರ, ಆಗೋಲಿ, ಮಾದನಾಳ ಒಳಗೊಂಡಂತೆ ಎಲ್ಲ ಸುತ್ತ ಗ್ರಾಮಗಳು ಇವತ್ತು ಭಾಳಷ್ಟು ಹಿಂದುಳಿದ ಪ್ರದೇಶ ಆಗಿ ಮಳೆ ಇಲ್ಲದೆ ಬರಗಾಲ ಛಾಯವನ್ನು ಮೂಡಿ ಭಾಳಷ್ಟು ರೈತ ಬಾಂಧವರು ಒಂದು ರೀತಿ ಕಣ್ಣೀರು ಕೋಡಿಯನ್ನು ಹರಿಸುವಂಥ ಕಷ್ಟ ಆಗಿತ್ತು. ಆದರೆ ಅದು ಅವತ್ತು ಸಾಹೇಬರಲ್ಲಿ ಜಾತ್ರೆಗೆ ಬಂದಂಥ ಸಂದರ್ಭದಲ್ಲಿ ಈ ಕೆರೆಗೆ ನಾವು ಬಾಗಣ ಅರ್ಸಕ್ಕೆ ಬರ್ತೀವಿ ಅಂತ ಹೇಳಿದ್ರಿ. ಕೆರೆಯಾಗ ಒಣ ಕೆರೆ ಇದ್ರಾಗ ಅದು ನಮಗೆ ಆಶ್ಚರ್ಯ ಅನಿಸ್ತದ. ಇವರು ನೀರು ತುಂಬಿ ಬಾಗಣ ಅರ್ಸಕ್ಕೆ ಬರ್ತೀವಿ ಅಂದ್ರು, ಯಾವ ಬರಸಿನ ಮೇಲೆ ಹೇಳಿದ್ರು ಏನೋ ಗೊತ್ತಿಲ್ಲ. ಆ ದೇವ್ರ ಅವ್ರಿಗೆ ಅವ್ರು ಶರಣಬಸಪ್ಪ ಅವ್ರ ಮನಸ್ಸಾಗ ಗುರುಗಳು ನಿಲ್ಸ್ಯಾರಂತೇಳಿ ಇವತ್ತು ಹಾಗೆ ನಮ್ಮ ಉಡುಮಕಲ್ ಗಡ್ಡಿ ಆಗಾಗ ಮಳೆ ಬಂದಾಗ ನಮಗೆಲ್ಲ ಫೋನ್ ಮಾಡ್ತೀವಿ. 18 ವರ್ಷದಿಂದ ನಮ್ಮ ಊರು ಹಳ್ಳನ ಹರಿದಿಲ್ಲ, ಈ ಸರ ಹಳ್ಳನ ಹರಿಬೇಕ್ರಿ ಅಂದ್ರೆ ಸಂಕಲ್ಪ ಮಾಡ್ರಿ ಅಂದ್ರೆ ಹಳ್ಳನ ಹರಿದವು. ಎಲ್ಲರಿಗೆ ರೈತರಿಗೆ ಖುಷಿ ಆಯ್ತು. ನಮಗೇನಪ್ಪ ಅಂದ್ರೆ ನಮಗೇನು ನಾವು ಬಂಗಾರ ಬೆಳ್ಳಿ ಅವಶ್ಯಕತೆ ಇಲ್ಲ. ನಮಗೇನಂದ್ರೆ ಇಡೀ ಸರ್ವ ಧರ್ಮದ ರೈತ ಬಾಂಧವರು ಸಂತೋಷ ಖುಷಿ ಇರ್ತಾರಲ್ಲ, ಅದೇ ನಮಗೆ ದೊಡ್ಡ ಕೊಡುಗೆ ಅಂತೇಳಿ ಸನ್ಮಾನಿತರು ಇವತ್ತು ಬಂದು ಗಂಗಾ ಪೂಜೆಯನ್ನು ಮಾಡಿ ಬಾಗಣ ಅರ್ಪಿಸಿದ್ರಲ್ಲ, ನಿಜಕ್ಕೂ ಅವ್ರು ಹೆಂಗಂದ್ರೆ ಒಂದು ಗುಡಿಸಲದಾಗಿರ್ತಕ್ಕಂಥ ಮನುಷ್ಯನಿಗೂ ಅಷ್ಟೇ ಹೃದಯ ತುಂಬ ಮಾತಾಡ್ತಾರೆ. ದೊಡ್ಡ ವ್ಯಕ್ತಿ ಆದರೂ ಕೂಡ ಅಷ್ಟೇ. ದೊಡ್ಡರಂತೇಳಿ ವಿಶೇಷ ಇಲ್ಲ, ಸಣ್ಣರು ಅಂತೇಳಿ ಬೇರೆ ಇಲ್ಲ. ಎಲ್ಲರಿಗೂ ಸಮಾನತೆ ಕಾಣತಕ್ಕಂಥ ಜನಪ್ರಿಯರು, ಅತ್ಯಂತ ಸರಳ ಹೃದಯ ಅಂತಂದ್ರೆ ಅದನ್ನ ನಿಜವಾಗಿ ನಮ್ಮ ಸನ್ಮಾನಿತ ಜನಾರ್ದನ್ ರೆಡ್ಡಿ ಸಾಹೇಬ್ರು ಅಂತಂದ್ರೆ ತಪ್ಪಾಗೋದಿಲ್ಲ. ಅಂಥವ್ರು ಇವತ್ತು ಇದು ಬಂದು ನಿಮ್ಮೆಲ್ಲ ವಿಚಾರಗಳನ್ನ ಕೇಳಿ ಅದಕ್ಕೆಲ್ಲ ನಾನು ಅನುಕೂಲ ಮಾಡಿಕೊಡ್ತೀನಿ ಅಂತೇಳಿ ನಿಜಕ್ಕೂ ಮಾತು ಕೊಟ್ಟಿದ್ದಾರೆ. ಈ ಕೆರೆ ಆ ಹೂಳು ಮಣ್ಣು ಕಡೆಗೆ ತೆಗೆಯೋದಾಗ್ಲಿ, ದೇವಸ್ಥಾನಕ್ಕಾಗಲಿ, ರೋಡ್ ಆಗಲಿ, ಕರೆಂಟ್ ಆಗಲಿ, ನೀವೇನು ಕೇಳಿದ್ರಿ ಎಲ್ಲದಕ್ಕೂ ಕೂಡ ಸ್ಪಂದನೆಯನ್ನು ಕೊಟ್ಟಂಥ ಅದು ಮಾಡ್ತೀವಿ ಅಂತೇಳಿ ಮಾತು ಕೊಟ್ಟಂಥವ್ರು. ಹಾಗಾಗಿ ನಮ್ಮ ಜೊತೆಗೆ ನಮ್ಮ ಗದಗ ಆಶ್ರಮ ಒಂದು ಸರಿ ನಮಗೆ ಗಂಗಾವತಿ ಮಾರ್ಚ್ 3ನೇ ತಾರೀಕು ಸಂಜೆ ಪಂಡಿತ್ ಪುಟ್ಟರಾಜ್ ಗುರುಗಳದ ಜಯಂತಿ ಉತ್ಸವ ಇದ್ದಾಗ ಅಲ್ಲಿ ಕೂಡ ಬಂದಿದ್ರು ಸಾಹೇಬರು. ನಮ್ಮ MS ಪಾಟೀಲ್ ಅಂದರೆ ಮಲ್ಲಿಕಾರ್ಜುನ ಗೌಡರು ಉಡುಮಕಲ್ ಅವರಿಗೆ ನಾನು ಭೇಟಿ ಮಾಡಿಸಿದಾಗ ಆಯ್ತು ಅದು ಏನೈತಿ ನಾವೆಲ್ಲ ಮಾಡೋಣ ಅಂತಂದ್ರು. ನನಗೆ ಹೇಳಿದರು, ನೀವೇನು ಚಿಂತೆ ಮಾಡಬೇಡ್ರಿ, ಆಶ್ರಮದ ಅದನ್ನೆಲ್ಲ ನಮಗೇನೈತಿ ಹೇಳಿ